ಯಾಕೋ ಮೀನಾ ನೆನ್ಪಾಗ್ತಿದ್ದಾಳಲ್ಲ, ಕೆಲಸ ಮಾಡೋವಾಗ ಹೆಂಡತಿ ನೆನಪಿಸ್ಕೋಬಾರ್ದು. ವರ್ಕ್ ಎಥಿಕ್ಸ್. ಕೇಶ್ವ ನೆನ್ಸ್ಕೊಂಡಿದ ತಕ್ಷಣ ನನ್ನ ಹೆಂಡತಿ ವಾಯ್ಸೇ ಕೇಳಿಸ್ತಾ ಇದೆ. ಕೇಶ್ವ ಕೇಶ್ವ ಏ ಕೇಶ್ವ ನಿಜವಾಗ್ಲೂ ಬಂದಿದ್ಯಲೇ? ಹಿಂಗೆ ಗಿಲ್ಕೊಂಡ್ ನೋಡು. ಅಲ್ಲ, ನೀನಲ್ಲಿ? ಅದು ಇವತ್ತು ಆಫೀಸಲ್ಲಿ ಕೆಲಸ ಮಾಡೋದಕ್ಕೆ ಮೂಡೇ ಇರ್ಲಿಲ್ಲ. ಅದಕ್ಕೆ ಇನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಹೌದಾ, ಪರವಾಗಿಲ್ಲ ಕಣೆ. ಗಂಡನ ಅವಾಗ ಅವಾಗ ನೆನೆಸ್ಕೊತಾ ಇರ್ತೀಯಾ? ಹೌದು, ನಿನ್ಗಿಂತ ನಾನೇ ಬೆಟರು. ನಿನ್ನ ನೆನ್ಸ್ಕೊಂತಿರ್ತೀನಿ. ಅದೇ ನೀನು ಅಂಗಡಿಗೆ ಬಂದಿದ ತಕ್ಷಣ ನನ್ ನೆನ್ಪೇ ಮಾಡ್ಕೊಳಲ್ಲ. ಅನೋ, ನಾನು ಈಗ ತಾನೇ ನೆನೆಸ್ಕೊಂಡಿದ್ದಕ್ಕೆ ಈ ದೇವಿ ದರ್ಶನ ನಂಗಾಗಿದ್ದು. ಹಾ ಈ ಡೈಲಾಗ್ ಏನು ಕಮ್ಮಿ ಇಲ್ಲ. ಅದ್ ಸರಿ ಕೇಶ್ವ, ಎಲ್ಲಿ ನಮ್ಮ ಮಿಲ್ಟ್ರಿ ಮಾವ ಹನುಮಂತಣ್ಣ ಯಾರು ಕಾಣಿಸ್ತಾನೆ ಇಲ್ಲ? ಮಿಲ್ಟ್ರಿ ಮಾವ ಆರ್ಡರ್ ಕೊಡೋದಕ್ಕೆ ಹೋಗಿದ್ದಾರೆ, ದೊಡ್ಡ ಆರ್ಡರ್. ಇನ್ ನಮ್ ಸುಂದರ ಮಾವ ಹಿಂದಗಡೆ ಸ್ಟಾಕ್ ಲೆಕ್ಕ ಹಾಕ್ತಾ ಇದಾರೆ. ಇನ್ ನಾನು ಹಂದಿ ನೋಡ್ಕೋತಾ ಇದೀನಿ. ಕೇಶ್ವ, ನಿನ್ ಜೊತೆ ಎಲ್ಲಾದ್ರೂ ಹೊರಗ್ ಸುತ್ತಾಡಕ್ ಹೋಗೋಣ ಅನ್ಕೊಂಡೆ ಕಣೋ. ನನಗೂ ಆಸೆ ಇದೆ ಮೀನಾ, ಆದ್ರೆ ನೋಡು, ಈ ಅಂಗಡಿಲಿ ನಾನು ಒಬ್ನೇ ಸಿಂಹ ಇರೋದು. ಈಗ ನಾನು ಏನಾದ್ರು ಬಿಟ್ಟು ಬಂದ್ರೆ ದೊಡ್ಡ ಸಿಂಹ ನನ್ನನ್ನ ತಿಂದಾಕ್ಬಿಡತ್ತೆ. ಮತ್ತೀಗ ಏನ್ ಮಾಡೋದು ಕೇಶ್ವ? ನನಗ್ ಬೋರ್ ಆಗ್ತಾ ಇದೆ. ಮೀನಾ, ಈ ಕೇಶವ ಇದ್ದಾಗ ಮೀನಾಗ್ ಬೋರ್ ಆಗತ್ತಾ? ಅದಕ್ ನಾನ್ ಬಿಡ್ತೀನಾ? ನನ್ನ ಹತ್ರ ಒಂದು ಐಡಿಯಾ ಇದೆ. ಹೌದಾ, ಏನದು? ಏನ್ ಗೊತ್ತಾ? ಅಪ್ಪ ಬರೋದಕ್ಕೆ ಏನಿಲ್ಲ ಅಂದ್ರೂ ಇನ್ನೂ ಅರ್ಧ ಗಂಟೆ ಆಗತ್ತೆ. ಅರ್ಧ ಗಂಟೆ ಅಂದ್ರೆ 30. ಅಲ್ಲಿವರೆಗೂ ಒಂದೊಂದ್ ನಿಮಿಷಕ್ಕೆ ನೀನು ಒಂದ್ OTP, ಒಂದ್ HOD ಕೊಡ್ತಾ ಇರು. ಅಲ್ಲಿಗೆ 30 ನಿಮಿಷಕ್ಕೆ 30 OTP, 30 HOD. ಅಬ್ಬಬ್ಬಬ್ಬಾ ಕೇಶವ, ಎಂತ ಐಡಿಯಾನ ನಿಂದು? ಏ ಕೇಶ್ವ, ಇದು ನಿನ್ ಕೆಲ್ಸ ಮಾಡೋ ಜಾಗ ಕಣೋ. ಏನು ಈ ಜಾಗದಲ್ಲೆಲ್ಲ OTP HOD ಅನ್ಕೊಂಡು? ನೋಡು, ಕಾಯಕವೇ ಕೈಲಾಸ. ಇದನ್ನ ದೊಡ್ಡೋರು ಹೇಳಿದಾರೆ, ಗೊತ್ತಿರೋ ನಿಂಗದು? ಈ ಕೇಶವಂಗೆ ಡೈಲಾಗ್. ನೀನಾ ಪ್ರೀತಿನೇ ದೇವ್ರು ಅಂತ ಬದುಕಿರೋ ನಾನು. OTP ಕೊಟ್ಬಿಡು. ನಾನ್ ಕೊಡಲ್ಲ ಕೇಶ್ವ. ಹೆಂಡ್ತಿನೇ ಜೀವ ಅನ್ಕೊಂಡಿರೋ ಜೀವ ನಾನು. ಹೌದಾ? ಹೌದು, ಆ ಜೀವಕ್ಕೆ ಜೀವಾಮೃತನೇ. OTP ಕೊಟ್ಬಿಡು. ಕೊಡಲ್ಲ ಅಂದ್ರೆ ಕೊಡಲ್ಲ ಕೇಶ್ವ. ಕೊಡಲ್ವಾ? ಹಾಗಾದ್ರೆ ನಾನು ನನ್ ಕಾಫಿನೇ ಕುಡಿಯಲ್ಲ, ಜ್ಯೂಸ್ ಕೊಡಿಸ್ತೀನಿ. ಊಟ ತಿನ್ನಲ್ಲ, ಬೇಲ್ಪುರಿ ಕೊಡಿಸ್ಲಾ? HOD ಕೊಡ್ತೀನಿ. OTP ಕೊಡ್ತೀನಿ. ಕೊಡು 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 OTP ಕೊಡು. ಇಲ್ಲ ಕೇಶ್ವ, ಆಗಲ್ಲ ಅಂದ್ರೆ ಆಗಲ್ಲ. ಕೊಡ್ಲೇಬೇಕು. ಇಲ್ಲ, ಬೇಕು. ಕೊಡಲ್ಲ. ಕೊಡಲ್ವಾ? ಸರಿ, ನೀನು OTP ಕೊಡ್ಲಿಲ್ಲ ಅಂದ್ರೆ ಈಗಿಂದೀಗ್ಲೇ ಈ ಅಂಗಡಿ ಶೆಟ್ಟರ್ ಎಳ್ದ್ಬಿಟ್ಟು ನಾನ್ ಮನೆಗೆ ಹೋಗ್ಬಿಡ್ತೀನಿ. ಆಗ ಅಪ್ಪ ಸಿಟ್ಟಲ್ ಮನೆಗ್ ಬಂದು, ಏ ಕತ್ತೆ ಬಡವಾ, ಯಾಕೋ ಅಂಗಡಿ ಕ್ಲೋಸ್ ಮಾಡ್ಕೊ ಬಂದೆ ಅಂತ ಪ್ರಶ್ನೆ ಮಾಡ್ತಾರೆ. ಆಗ ಅಪ್ಪ, ಅಂಗಡಿ ಕ್ಲೋಸ್ ಮಾಡಿದ್ದು ನಾನ್ಲಪ್ಪ, ಮೀನಾನೇ ಕಾರಣ ಅಂತ ಹೇಳ್ತೀನಿ. ಯಾಕೆ ಅಂತ ಕೇಳ್ತಾರೆ. ಆಗ ಹೇಳ್ತಪ್ಪ, ನಾನು ಮೀನುಂಗೆ OTP ಕೇಳ್ದೆ, ಆದ್ರೆ ಅವ್ರು ಕೊಡ್ಲೇ ಇಲ್ಲ, ಅದಕ್ಕೆ ಅಂಗಡಿ ಕ್ಲೋಸ್ ಮಾಡ್ಕೊ ಬಂದ್ಬಿಟ್ಟೆ ಅಂತೀನಿ. ಆಗ ಅಪ್ಪ ನಿನ್ನ ಹತ್ರ ಬಂದು, ಏನಮ್ಮ ಮೀನಾ, ನನ್ ಮಗ OTP ಕೇಳಿದ್ರೆ ನೀನ್ ಕೊಡ್ಲಿಲ್ವಂತೆ, ಏನಮ್ಮ OTP ಅಂದ್ರೆ ಕೇಳ್ತಾರೆ, ಆಗೇನ್ ಮಾಡ್ತೀಯಾ ಅಂತ. ಆಗ ನಾನೇ ಅಪ್ಪನ್ ಮುಂದೆ ಬಂದು, ಅಪ್ಪ, OTP ಅಂದ್ರೆ ಒನ್ ಟೈಮ್ ಪಪ್ಪಿ ಅಂತ ಹೇಳ್ತೀನಿ. ಇದ್ರ ಅನ್ವೇಷಕಿ ಮೀನಾದೇವಿ ಅಂತ ಹಾಕೊಟ್ಬಿಡ್ತೀನಿ. OTP ಅಂದ್ರೆ ಇದ ವಿಷಯ. ಮನೆ ಮೆಚ್ಚಿದ ಸೊಸೆ ಅನ್ನೋ ಬಿರುದು ಕೆಳಗ್ ಬಿದ್ದು ನೀನು ಅಮಾಯಕಿ ಅಲ್ಲ ಅಂತ ನಿನ್ನ ಬಣ್ಣ ಬಯಲಾಗತ್ತೆ. ಮನೆಯವರೆಲ್ಲ ನಿನ್ ಸುತ್ತಮುತ್ತ ನಿಂತು ಯಾಕೆ, ಏನು, ಎತ್ತ ಅಂತ 100 ಪ್ರಶ್ನೆ ಕೇಳ್ತಾರೆ. ಅದನ್ನೆಲ್ಲ ನಾನು ದೂರ ನಿಂತು ಖುಷಿಯಿಂದ ನೋಡ್ತೀನಿ. ಆಗ ವಾಟ್ ಡೂಯಿಂಗ್? ಅಯ್ಯಯ್ಯೋ ಕೇಶ್ವ, ಅದೆಲ್ಲ ಮಾಡ್ಬೇಡ ಕಣೋ. ಮನೆಯವ್ರ ಮುಂದೆ ನನ್ ಮರ್ಯಾದೆ ಎಲ್ಲೂ ಹೋಗುತ್ತೆ ಗೊತ್ತಾ? ಅಯ್ಯಯ್ಯೋ ಮೀನಾ, ನಾನು ಹಾಗೆಲ್ಲ ಮಾಡಲ್ಲ ಕಣೆ. ಹಾಗೆ ಮಾಡ್ಬಾರ್ದು ಅಂದ್ರೆ ನಂಗೊಂದು OTP ಕೊಟ್ಬಿಡೆ. ಕೇಶ್ವ, ಇದೇ ಕೊನೆ ಮಾತಾ? ಇದೇ ನನ್ನ ಕೊನೆ ಮಾತು, ಇದೇ ನನ್ನ ಮೊದಲನೇ ಮಾತು, ಇದೇ ನನ್ನ ಮದ್ದಿದ ಮಾತು. OTP ಕೊಡು. ಸರಿ, ಕಣ್ಮುಚ್ಚು. ಕಣ್ಣು ಯಾಕೆ ಮುಚ್ಚಬೇಕು? ಕಣ್ಮುಚ್ಚು ಕೇಶ್ವ. ಹೋಗ್ಲಿ. ಅಲ್ಲಿ ಸಿಕ್ಕಾಕೊಂಬಿಟ್ರಿ. OTP ಅಂದ್ರೆ ಒನ್ ಟೈಮ್ ಪಪ್ಪಿ ಅಂತನಾ? OTP ಅನ್ಕೊಂಡ ಎಷ್ಟು OTP ಕೊಡ್ಕೊಂಡ್ಬಿಟ್ಟಿದ್ದೀರಲ್ವಾ? ಏ ಮಣಿಹಾರ, ಅಲ್ಲ ಮೀನಮ್ಮ, ನೀನ್ ಬರೀ ಮೀನಮ್ಮ ಅಲ್ಲ, OTP ಮೀನಮ್ಮ. ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಕೋಡ್ ನಂಬರ್. ನಾನು ಅವತ್ತು ಹೇಳಿದ್ದೀನಿ ನಿನಗೆ, ನಿನ್ ಗಂಡ ಬರೀ ಅಂಗಡಿಲೇ ಡೆಲಿವರಿ ಕೊಡ್ತಾ ಇದ್ರೆ ನೀನ್ ಯಾವಾಗ ಡೆಲಿವರಿ ಕೊಡೋದು ಅಂತ. ಅದನ್ನ ಇಷ್ಟೊಂದು ಸೀರಿಯಸ್ ಪರವಾಗಿಲ್ಲ, ನನ್ನ ಮಾತಿಗೆ ಇಷ್ಟೊಂದು ಬೆಲೆ ಕೊಡ್ತಿದ್ಯಾ ಅಂತ ಖುಷಿ ಆಗ್ತಾ ಇತ್ತು ನನಗೆ. ಹೋಗಿ ಸಿಕ್ಕಪ್ಪ. ಮೀನಮ್ಮ ನೋಡು, ಹೋಗ್ತದೆ ಕರಿಯೋ, ಹೋಗಿ ಬಾ. ಅಲ್ಲೇ ಹತ್ತಿರ ಅಲ್ಲ ಕಾನಂದ KG OTP ತಿಂದ. ಬಾಸ್, ಗಂಡ ಹೆಂಡತಿ ಏಕಾಂತದಲ್ಲಿರುವಾಗ ಮಧ್ಯದಲ್ಲಿ ಒಳ್ಳೆ ಕರಡಿ ತರ ಬಂದ್ಬಿಟ್ಟು 29 OTP ಮಿಸ್ ಮಾಡ್ಸಿದ್ಯಾ ನಿನ್ನ. ಸಾಕು ಬಿಡು, ಕೋಪ ಪಡ್ಕೊಬೇಡ ಕಣೋ. ಇದೇ ಕೋಪದಲ್ಲಿ ಶಾಪ ಗೀಪ ಹಾಕ್ಬಿಡ ಕಣೋ. ಆಮೇಲೆ ಶಾಪ ಹಾಕ್ಬಿಟ್ರೆ ನಂದು ಇನ್ನೂ ಮದುವೆ ಆಗಿಲ್ಲ ಕಣೋ. ಕೇಶವ, ಪ್ಲೀಸ್ ಅರ್ಥ ಪಡ್ಕೊಳ್ಳೋ. ಸರಿ, ನಿನಗೆ ಇಮಿಡಿಯೇಟ್ ಮದ್ವೆ ಆಗ್ಲಿ. ಥ್ಯಾಂಕ್ಸ್ ಕರು, ಲವ್ ಯು. ಆದ್ರೆ 6 ತಿಂಗಳು OTP ಸಿಗ್ದ ಹೋಗ್ಲಿ. ನೀ ಹಾಳ ಅಲ್ಲ, ನನಗೆ OTP ಸಿಗ್ಬಾರ್ದು ಅನ್ನೋ ಕ್ಯೂನ್ ಯಾರು? ನಾನ್ ಮದುವೆ ಆದ್ಮೇಲೆ ತಗೋತೀನಿ, ಮದುವೆ ಆಗ್ಬೇಕಷ್ಟೇ. ಸದ್ಯ ನನ್ನ ಮದುವೆ ಮುಂಚೆನೆ OTP ಅಂದ್ರೆ ಏನು ಅಂತ ಹೇಳ್ಕೊಟ್ಟು ಒಳ್ಳೆ ಕೆಲಸ ಮಾಡಿದ್ರು. OTP ಮದುವೆ. ಕಾಟಪ್ಪ, ನನ್ ನೆಕ್ಸ್ಟ್ ಗಿಫ್ಟ್ ಏನು? ಬಂದ್ಬಿಡು. ಬೆಳಿಗ್ಗೆಯಿಂದ ಬರೀ ನಿನಗ್ ಕೊಡ್ಸೋದೇ ಆಯ್ತು. ಗೋಲ್ಗಪ್ಪ ಅಂತೆ, ಐಸ್ ಕ್ರೀಮ್ ಅಂತೆ, ಡೈರಿ ಅಂತೆ, ಎಲ್ಲ ನಿನಗೆ ಆಯ್ತು. ಹೌದಲ್ವಾ? ಸರಿ ಸರಿ. ಸರಿ ಹೇಳ್ಬಿಟ್ಲು ಸರಿ ಅನ್ಬಿಟ್ಟು ಮುಗಿಸ್ಬಿಡಕ್ಕೆ. ಅಲ್ಲ, ನಿನ್ನ ಹತ್ರ ಇದ್ದಿದ್ದು 250 ರೂಪಾಯಿ, ಅದ್ರಲ್ಲಿ 1 ರೂಪಾಯಿನಾದ್ರೂ ಖರ್ಚು ಮಾಡ್ದ್ಯಾ? ಇಲ್ಲ, ಎಲ್ಲ ನನ್ ದುಡ್ಡೇ ಖಾಲಿ ಆಯ್ತು. ಸರಿ, ಇವಾಗ ಹೇಳು, ನನಗೆ ಏನ್ ಕೊಡಿಸ್ತಾ ಇದ್ಯಾ? ಹೆಲೋ
ನನಗೆ ಕೊಡ್ಸ್ಬಾರ್ದು ಅಂತ ಏನೂ ಇಲ್ಲ ಕಣೋ. ಫಸ್ಟ್ ಆಫ್ ಆಲ್ ನನಗೆ ಯಾರಾದ್ರೂ ಏನಾದ್ರು ಕೊಟ್ರೆ ನಾನು ಅವರಿಗೆ ವಾಪಸ್ ಕೊಟ್ಟೆ ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ನೀನ್ ನನಗೆ ಗೋಲ್ಗಪ್ಪ ಕೊಡ್ಸಿದ್ರೆ ನಾನು ನಿನಗೆ ಗೋಬಿ ಮಂಚೂರಿ ಕೊಡಿಸ್ತೀನಿ. ನೀನ್ ನನಗೆ ಡೈರಿ ಕೊಡ್ಸಿದ್ರೆ ನಾನು ನಿನಗೆ ಇನ್ನೇನೋ ಕೊಡಿಸ್ತೀನಿ. ನೀನ್ ನನಗೆ ಫ್ಲವರ್ ಕೊಡ್ಸಿದ್ರೆ ನಾನು ನಿನಗೆ ಪಾಪ್ಕಾರ್ನ್ ಕೊಡಿಸ್ತೀನಿ. ಹಂಗೆ ನೀನ್ ನನಗೆ ಪ್ರೀತಿ ಏಯ್ ಏನಂದ ಏನಿಲ್ಲ ಏನಿಲ್ಲ, ನೀನ್ ಕಣ್ಮುಚ್ಚು. ಓ ಹಾಗಿದ್ರೆ ನಮ್ಗೂ ಗಿಫ್ಟ್ ಇದೆ ಅನ್ನಂಗ್ ಆಯ್ತು. ಸರಿ ಏನದು ನೀನ್ ಫಸ್ಟ್ ಕಣ್ಮುಚ್ಚು. ಟೆಕ್ನಿಕ್ ನಮ್ಗೇನಾ? ಏಯ್ ವಾಲೆಟ್ ಚೆನ್ನಾಗಿದೆ, ಆದ್ರೆ ನನ್ನ ಹತ್ರ ಆಲ್ರೆಡಿ ಒಂದ್ ವಾಲೆಟ್ ಇದೆಯಲ್ಲ, ಇದನ್ನ ಯಾಕ್ ತಂದೆ? ನಿನ್ ಹತ್ರ ಇರೋ ವಾಲೆಟ್ ಹಣ್ಣನ್ ಮುದ್ಕ ಆಗಿ ಮೋಕ್ಷ ಬೇಡ್ತಾ ಇದೆ. ಲಕ್ಷ್ಮಿ ಇರೋ ಜಾಗ ಯಾವಾಗ್ಲೂ ಕ್ಲೀನ್ ಆಗಿ ನೀಟಾಗಿ ಇರ್ಬೇಕು ಗೊತ್ತಾ? ಆತರ ಹರ್ಕು ಮುರ್ಕು ಜಾಗದಲ್ಲಿ ಯಾರಾದ್ರೂ ದುಡ್ಡಿರ್ತಾರ? ಅದಕ್ಕೆ ನಿನಗೆ ಹೊಸ ವಾಲೆಟ್ ತಂದಿದ್ದು. ಪರವಾಗಿಲ್ವೇ, ನಿಮ್ಗೂ ಒಳ್ಳೆ ಟೇಸ್ಟ್ ಇದೆ. ಅದ್ ಸರಿ, ಇದಕ್ಕೆ ಎಷ್ಟು ಕೊಟ್ಟೆ? ಜಸ್ಟ್ 150. ಅಷ್ಟೇನಾ? ಆದ್ರೆ ಅಂಗಡಿಯವನು 200 ಅಂತ ಹೇಳ್ದ. ನಾನು ಅವನ ಹತ್ರ ಫುಲ್ ಚೌಕಾಸಿ ಮಾಡಿ 150 ಇಸ್ಕೊಂಡ್ ಬಂದ್ಬಿಟ್ಟೆ. ಓ ನಿನಗೆ ಚೌಕಾಸಿ ಬೇರೆ ಮಾಡಕ್ ಬರ್ತಾ? ಕಾಡ್ಪಪ್ಪ, 1 ನಿಮಿಷ ಕೊಡು. ಹೇ ಇದ್ಯಾಕೆ ಪರ್ಸಿಗೆ 100 ರೂಪಾಯಿ ಇಟ್ಟೆ? ನಿನಗೆ ಖಾಲಿ ವಾಲೆಟ್ ಕೊಡಕ್ಕಾಗತ್ತಾ? ಸ್ವಲ್ಪ ದುಡ್ಡನ್ನ, ತುಂಬಾ ಬೆಸ್ಟ್ ವಿಶಸ್ನ ತುಂಬಿ ಕೊಡ್ತಾ ಇದೀನಿ. ಈಗ ಬರೀ ಈ 100 ರೂಪಾಯಿಂದ ಸ್ಟಾರ್ಟ್ ಆಗಿದೆ ಕಾಡ್ಪಪ್ಪ. ಇನ್ ಲೈಫಲ್ಲಿ ಒಳ್ಳೆ ಜಾಬ್ ಸಿಗ್ಲಿ, ಕೈ ತುಂಬಾ ಸಂಬಳ ಬರ್ಲಿ, ಮನೆಯವ್ರು ಯಾರೇ ನಿನಗೆ ಏನೇ ಕೇಳಿದ್ರು 1 ನಿಮಿಷನ ಯೋಚನೆ ಮಾಡದೆ ಅವ್ರಿಗೆ ಕೊಡ್ಸೋ ಹಾಗಾಗ್ಲಿ. ನೀನ್ ಚೆನ್ನಾಗಿ ಸಂಪಾದಿಸಿ ಲಕ್ಷಾಧಿಪತಿ ಆಗು, ಅಲ್ಲಲ್ಲ ಕೋಟ್ಯಾಧಿಪತಿ ಆಗು. ಒಟ್ನಲ್ಲಿ ನೀನ್ ಚೆನ್ನಾಗಿರ್ಬೇಕು ಕಣೋ. ನಿನಗೇನು ಕಡಿಮೆ ಆಗ್ಬಾರ್ದು. ಬೈಕ್ ಕಳ್ಕೊಂಡು ಸೈಕಲ್ ಅಲ್ಲಿ ಊರೆಲ್ಲ ಸುತ್ತಿ ಡೆಲಿವರಿ ಮಾಡ್ತಾ ಇದೀಯ. ಆದಷ್ಟು ಬೇಗ ನೀನ್ ಕಾರ್ ತಗೊಂಡು ಅದ್ರಲ್ಲಿ ಓಡಾಡೋ ಹಾಗಾಗ್ಬೇಕು. ನಿನಗ್ ಏನಕ್ಕೂ ಕಷ್ಟ ಆಗ್ಬಾರ್ದು ಕಣೋ. ನೀನ್ ಇಷ್ಟಪಟ್ಟಿದ್ದೆಲ್ಲ ನಿನಗ್ ಸಿಗ್ಲಿ. ಇದೇ ನಿನಗ್ ನನ್ನ ಹಾರೈಕೆ. ಸಿಹಿ ಸುದ್ದಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅಲ್ಲೇ ನನ್ನ ಗಿಳಿಮರಿ ಇಲ್ಲೇ ಇದ್ಯಾ? ಬೆಳಗ್ಗೆ ನನ್ನ ಹತ್ರ ಹೆಂಗೋ ಮಾಡಿ ತಪ್ಪಿಸ್ಕೊಂಡೆ, ಇವಾಗ ಹೆಂಗ್ ತಪ್ಪಿಸ್ಕೊಂತ್ಯಾ? ನಾನು ನೋಡ್ತೀನಿ. ಹಾಯ್ ರಕ್ಷಾ ಅವ್ರೆ, ಏನು ಇಷ್ಟ ಬೇಗ ಕಾಲೇಜಿಂದ ಬಂದ್ಬಿಟ್ಟಿದ್ದೀರಾ? ಏನಾಗಿದೆ ಇವ್ನ್ಗೆ? ಇಷ್ಟ್ ದಿವ್ಸ ಹೋಗಿ ಬಾರಿ ಅಂತ ಅಸಹ್ಯವಾಗಿ ಮಾತಾಡ್ತಾ ಇದ್ದವನು ಈಗ ಹೋಗಿ ಬನ್ನಿ ಅಂತೆಲ್ಲ ಮಾತಾಡ್ತಾ ಇದ್ದಾನಲ್ಲ. ಅಲ್ಲ, ನೀವು ನನಗೆ ಕಾಲ್ ಮಾಡಿದ್ರೆ ನಾನೇ ಪಿಕ್ ಮಾಡ್ತಿದ್ನಲ್ಲ. ಅಲ್ಲ ತಪ್ಪ ತಿಳ್ಕೊಬಿಡಿ, ನಾನು ಬೇರೆ ಅರ್ಥದಲ್ಲಿ ಹೇಳಿಲ್ಲ. ವಯಸ್ಸಿಂದ ಎದುರು ಬದ್ರು ಮನೇಲೆ ಬೆಳ್ದಿದೀವಿ, ಆ ಸಲಿಗೆಯಿಂದ ಹೇಳ್ದೆ ಅಷ್ಟೇ. ಯಾವ ಬುಕ್ ಓದ್ತಾ ಇದ್ದೀರಾ? ನೀವ್ ಹೇಳಿದ್ರೆ ಅರ್ಥ ಆಗುತ್ತಾ? ಯಾಕೆ ಅಷ್ಟೊಂದು ಕೋಪ ಮಾಡ್ಕೋತೀರಾ? ಜಸ್ಟ್ ಕ್ಯಾಶುಯಲ್ ಆಗಿ ಕೇಳ್ದೆ ಅಷ್ಟೇ. ಅಂದಾಗೆ ನಿಮ್ಗೆ ಯಾವ ತಿಂಡಿ ತುಂಬಾನೇ ಇಷ್ಟ? ನನ್ಗಂತೂ ಬಿಸಿ ಬೇರೆ ಬಾತ್ ಅಂದ್ರೆ ತುಂಬಾನೇ ಇಷ್ಟ. ನನ್ಗದಿಷ್ಟ ಇಲ್ಲ. ನೀವ್ ಹೋದ್ರೆ ನನ್ ಪಾಡಿಗೆ ನಾನ್ ಓದ್ಕೋಬಹುದು. ಸಾರಿ, ನೀವು ಯಾವಾಗ್ಲೂ ಇದೇ ತರ ಬಟ್ಟೆ ಹಾಕ್ತಿರಲ್ಲ, ಇದನ್ನ ಅದೇನೋ ಕರೀತಾರಲ್ಲ, ಪ್ಲಾ ಪಲಾಜೋ. ಪ್ಲಾಜೋ. ನಿಮ್ಗೇನು ಬೇಜಾರಿಲ್ಲ ಅಂದ್ರೆ, ನಿಮ್ಗೆ ಯಾವ ಕಲರ್ ತುಂಬಾ ಇಷ್ಟ ಅಂತ ಹೇಳಿದ್ರೆ ನಾನೇ ತಂದ್ಕೊಡ್ಲಾ? ಬಾರಿ ಸಂತೆಗೆ ಹೋಗೋಣ ಬಾ, ಸಿನಿಮಾ ಟೆಂಟಲ್ಲಿ ಕೂರೋಣ ಬಾ, ಅಲ್ಲಿ ಮೊಬಲ್ಲಿ ಸಿಗಲ್ಲಿ 1/2 ಸೀಟಲ್ಲಿ ಮುಕ್ಕಿನ ಬಸ್ ಕೂತೋರೆ ನೀರೇ, ಬಾರಿ ಸಂತೆಗೆ ಹೋಗೋಣ ಬಾ. ಏನು ಮೇಡಮ್ ಅವರು ಪತಿದೇವ್ರ ಜೊತೆ ಊರೆಲ್ಲ ಸುತ್ಕೊಂಡ್ ಬಂದ್ರಾ? ಅಮ್ಮು ಹೇಳೆ, 250 ರೂಪಾಯಲ್ಲಿ ನಿನ್ ವಲ್ಲವ ನಿಂಗೇನ್ ಕೊಡಿಸ್ದ? ಅಮ್ಮು ನಿನ್ ಏನೇನೆಲ್ಲ ಕೊಡ್ಸುನೆ ನಂಗೂ ಸ್ವಲ್ಪ ಹೇಳೆ. ಅದು ಬೀನಾ ಹೇಳಮ್ಮು. ಬೀನಾ, ಇವಳು ಇಷ್ಟ ನಾಚ್ಕೋತಿರೋದ್ ನೋಡಿದ್ರೆ ನನ್ ಮಗ ಏನೋ ಭರ್ಜರಿಯಾಗೆ ಕೊಡ್ತಿದ್ದಾನೆ ಕಡೆ. ಹೇಳೆ ಅಮ್ಮು. ಅದು ಗೋಲ್ಗಪ್ಪ. ಹೇಯೋ ಭಗವಂತ, ಇವಳು ನಾಚ್ಕೊಂಡಿದ್ ನೋಡಿದ್ರೆ ಮಗ ಏನು ರೇಷ್ಮೆ ಸೀರೆನೆ ಕೊಡಿಸ್ಬಿಟ್ಟಿದ ಅನ್ಕೊಂಡೆ. ಹೆಲೋ ಅತ್ತೆ, ಬಜೆಟ್ ಇದ್ದಿದ್ದೆ 250 ರೂಪಾಯಿ, ಅಲ್ಲಿ ರೇಷ್ಮೆ ಸೀರೆ ಅಂತೆ. ನಾನೇನೋ OTP ಕೊಟ್ಟ ಅನ್ಕೊಂಡೆ. ಹೋಗಿ ಅಕ್ಕ. ಮತ್ತೆ OTPನಾ? ಏನ್ರಿ ಅದು OTP ಅಂದ್ರೆ? ಹೇಳ್ರ ನನ್ಗೆ. ಅಯ್ಯೋ ಅತ್ತೆ, ಅದ್ ಬಿಡಿ ಅತ್ತೆ. ಈ ಅನ್ನು 250 ರೂಪಾಯಿಲಿ ಬರೀ ಗೋಲ್ಗಪ್ಪ ಕೊಡ್ಸಿದ್ನಾ? ಇಲ್ಲ ಅಕ್ಕ, ಅದ್ರ ಜೊತೆ ಬೇರೆನೂ ಏನೋ ಕೊಡ್ಸ್ದ. ಏನೇನು? ಅದು ಐಸ್ ಕ್ರೀಮ್. ಅಮ್ಮ ತಿಂಡಿ ಪೋತಿ, 250 ರೂಪಾಯಿಗೂ ಬರೀ ತಿಂದೆ ಖಾಲಿ ಮಾಡಿದ್ಯಾ? ಇನ್ನೇನು ಕೊಡ್ಸ್ಲಿಲ್ವಾ? ಇಲ್ಲ, ಇನ್ನೊಂದೇನೋ ಕೊಡ್ಸ್ದ. ಏನು? ಪೆಪರ್ಮೆಂಟಾ? ಅದು ಏ ಅಮ್ಮು, ಏನು ಮಗು ಪಾಪ ಬಂದ್ ಹಂಚ್ಕೊಳ್ಳಿ ಅಂತ ಕೇಳಿದ್ರೆ ನೀನ್ ನಮ್ ತಾಳ್ ಮೇಲೆ ಪರೀಕ್ಷೆ ಮಾಡ್ತಿದ್ಯಾ? ಏನು ಅಂತ ಹೇಳ್ತೀಯೋ ಇಲ್ವೋ? ಅದು ಕಾರ್ಡ್ ಪಾಪ ನಂಗೆ ಡೈರಿ ಕೊಡ್ಸ್ದ. ಇಂಟ್ರೆಸ್ಟಿಂಗ್ ಅಮ್ಮು. ನಿನಗೆ ಡೈರಿ ಯಾಕೆ ಕೊಡಿಸ್ದ? ಅದ್ರಲ್ಲಿ ನನ್ ಜೀವನದ ಗುರಿ ಏನು, ನನ್ ಕನ್ಸೇನು ಅಂತ ಬರ್ಕೊಬೇಕಂತೆ. ಆಮೇಲೆ ಅದನ್ನ ಸಾಧಿಸ್ಬೇಕಂತೆ. ಅವಾಗ ಕಾರ್ಡ್ ಪಾಪಂಗೆ ತುಂಬಾ ಖುಷಿ ಆಗುತ್ತಂತೆ. ನೋಡೆ ಅಮ್ಮು, ಎಷ್ಟೋ ಮನೆಗಳಲ್ಲಿ ಗಂಡಸರು ಹೆಂಡತಿ ಬರೀ ಅಡ್ಗೆ ಮಾಡಿಟ್ರೆ ಸಾಕು, ಎಲ್ಲೂ ಕೆಲ್ಸಕ್ ಹೋಗ್ಬಾರ್ದು ಅಂತ ಹೇಳ್ತಿರ್ತಾರೆ. ಅಂತವ್ರೆ ನಿನ್ ಗಂಡ ನೀನೊಂದ್ ಕನ್ಸ್ ಕಾಣ್ಬೇಕು, ಆ ಗುರಿನ ಮುಟ್ಟಬೇಕು, ನೀನ್ ಅಚೀವ್ ಮಾಡೋದ್ನ ಅವ್ನ್ ನೋಡಿ ಖುಷಿ ಪಡ್ಬೇಕು ಅಂತ ಕಾಯ್ತಾ ಇದ್ದಾನೆ. ನೋಡಮ್ಮೆ, ನಿನ್ಗೆ ಎಂತ ಗಂಡ ಸಿಕ್ಕಿದಾನೆ ಅಂತ. ನೀನ್ ಲಕ್ಕಿ ಕಣೆ. ಏ ಮೀನಾ, ಆವಾಗ್ಲಿಂದ ನೋಡ್ತಿದೀನಿ ನಿನ್ ಗಂಡ ಅಂತ ಅವಳಗ್ ಮಾತ್ರ ಹೇಳ್ತಿದ್ಯಾ? ನಿನ್ ಗಂಡ ಏನೇ ಕಮ್ಮಿ ಮಾಡಿದಾನೆ? ನಿನ್ ಗಂಡ ನಿನ್ನೂ ಕೆಲ್ಸಕ್ಕೆ ಕಳಿಸ್ತಾನೆ, ನಿನ್ ಬಗ್ಗೆ ಎಷ್ಟು ಗೌರವ ಇಟ್ಕೊಂಡಿದ್ದಾನೆ, ನಿನ್ ಬಗ್ಗೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾನೆ ನನ್ ಮಗ.
ಅಯ್ಯೋ ಅತ್ತೆ, ನನ್ ಗಂಡ ಬೇರೆ ಲೆವೆಲ್ ಅತ್ತೆ. ನಾನು ಅಮ್ಮುಗೆ ಗಂಡನ್ ಜೊತೆ ಹೇಗಿರ್ಬೇಕು ಅಂತ ಭಾಷಣ ಮಾಡ್ತಾ ಇದೀನಿ. ಬಂದ್ಬಿಟ್ರು ದೊಡ್ಡಾಗಿ ಮಗನ್ ವಹಿಸ್ಕೊಂಡು. ಸರಿ ಹೋಗ್ಲಿ, ನೀನು ನನ್ ಮಗನ್ಗೆ ಏನ್ ಕೊಡಿಸ್ದೆ? ನಾನು ಕಾರ್ಡ್ ಪಪ್ಪಂಗೆ ಪರ್ಸ್ ಕೊಡ್ಸಿದೆ. ಪರ್ಸಾ? ಅವ್ನ್ ಪರ್ಸು ಹರಿದೋಗಿತ್ತು, ಅದಕ್ಕೆ ಹೊಸ ಪರ್ಸ್ ಕೊಡ್ಸಿದೆ. ಅದ್ರ ಜೊತೆ ಅದ್ರೊಳಗೆ 100 ರೂಪಾಯಿ ಇಟ್ಬಿಟ್ಟು ಇವ್ ಯಾವಾಗ್ಲೂ ದುಡ್ಡಿನ ತುಂಬಿರ್ಲಿ, ಇನ್ನು ಆದಷ್ಟು ಬೇಗ ಲಕ್ಷಾಧಿಪತಿಯಾಗು, ಕೋಟ್ಯಾಧಿಪತಿಯಾಗು ಅಂತ ವಿಶ್ ಮಾಡ್ದೆ. ಅವಾಗ ಕಾರ್ಡ್ ಪಾಪ ತುಂಬಾ ಖುಷಿ ಆದ. ವಾವಮ್ಮು, ಸೂಪರ್ ಆಗಿರೋ ಗಿಫ್ಟ್ ಕೊಟ್ಟಿದೆ ಕಣೆ. ಹೌದು ಕಂದ, ಗಂಡನ್ ಜೇಬು ಯಾವಾಗ್ಲೂ ಸಮೃದ್ಧಿಯಾಗಿರ್ಲಿ ಅಂತ ಯೋಚನೆ ಮಾಡಿ ಕೊಡ್ಸಿದ್ಯಲ್ಲ, ಎಲ್ಲ ನಿನ್ನಿಷ್ಟಂತೆ ಆಗ್ಲಿ. ನಾನು ಇನ್ನೊಂದೇನೋ ಹೇಳ್ಬೇಕು. ಏನೇ? ಅದು ಕಾರ್ಡ್ ಪಾಪ ನಂಗೆ ಗೋಲ್ಗಪ್ಪ ತಿನ್ಸ್ದ. ನಿಜ? ಅಯ್ಯಯ್ಯೋ ಅಮ್ಮಮ್ಮ, ಎಂತ ವಿಚಾರ ಹೇಳ್ದೆ ಅಮ್ಮು. ಕೇಶವ, ಮೀನಾ, ವಲ್ಲಭ, ಅಮೂಲ್ಯ ಎಷ್ಟು ಅನ್ಯೋನ್ಯವಾಗಿದ್ದಾರೆ. ಈ 2 ಜೋಡಿಗಳ ಮಧ್ಯೆ ಒಂದ್ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಆದ್ರೆ ನನ್ ಗಂಡ ಮತ್ತೆ ನಾನು ಯಾವತ್ತಾದ್ರೂ ಇವ್ರು ನನ್ ಕರ್ಕೊಂಡು ಹೋಗಿ ಗೋಲ್ಗಪ್ಪ ಕೊಡ್ಸಿದಾರ? ನನ್ ಫೀಲಿಂಗ್ಸೇ ಅರ್ಥ ಮಾಡ್ಕೋತಾ ಇಲ್ಲ. ಇನ್ ಗೋಲ್ಗಪ್ಪ ಎಲ್ಲಿಂದ ಕೊಡಿಸ್ತಾರೆ? ರಕ್ಷಾ ಅವ್ರೆ, ಮಾತಾಡಿ. ಯಾಕೆ ಸುಮ್ಮನೆ ನಿಂತಿದ್ದೀರಾ? ನಿಮ್ಗೆ ಯಾವ ತರ ಬಟ್ಟೆ ಇಷ್ಟ ಆಗತ್ತೆ? ನಿಮ್ ಮನೇಲಿ ಬೇರೆ ವರ್ಷಕ್ಕೆ 1 ಸತಿನೋ 2 ಸತಿನೋ ಬಟ್ಟೆ ತರ್ತಾರೆ ನಿಮ್ಮಪ್ಪ. ನೀವು ಬೇರೆ ಕಾಲೇಜ್ಗೆ ಹೋಗ್ತಾ ಇದ್ದೀರಾ, ತುಂಬಾ ಕಲರ್ಫುಲ್ ಆಗಿರೋ ಬಟ್ಟೆಗಳು ಬೇಕಾಗತ್ತೆ. ನಿಮ್ಗೇನು ಸಂಕೋಚ ಇಲ್ಲ ಅಂದ್ರೆ ನಾನ್ ನಿಮ್ಗೆ ಬಟ್ಟೆ ತಂದ್ಕೊಡ್ಲಾ? ಕೊಡ್ಸು ಬಟ್ಟೆ. ಅಲ್ಲ ಅಮ್ಮು, ಜಸ್ಟ್ ಕ್ಯಾಶುಯಲ್ ಆಗಿ ಮಾತಾಡ್ತಿದ್ದೆ ಅಷ್ಟೇ. ಓ, ಕ್ಯಾಶುಯಲ್ ಆಗಿ ಅವಳತ್ರ ಕ್ಯಾಶುಯಲ್ ಆಗಿ ಮಾತಾಡೋಷ್ಟು ಒಳ್ಳೆ ಬುದ್ಧಿ ಬಂದ್ಬಿಡ್ತಾ ನಿಂಗೆ. ಅಲ್ಲ, ನಾನ್ ಆ ಮನೇಲಿರುವಾಗ ತಂಗಿಗೆ ಒಂದ್ಸಲಿನೂ ಬಟ್ಟೆ ಕೊಡ್ಸಿಲ್ಲ ನೀನು. ಅಲ್ಲ ಅಮ್ಮು, ನಾನು ಏನ್ ಹೇಳೋದಕ್ ಬಂದ್ರಿ? ನಮ್ ಮನೆ ಹುಡ್ಗಿ ಹತ್ರ ಬಂದು ಯಾವ ಕಲರ್ ಬಟ್ಟೆ ಬೇಕು ಅಂತ ಕೇಳ್ತಿದ್ಯಲ್ಲ, ಏನೋ ನಿಂದು ಉದ್ದೇಶ? ಓ, ನಮ್ ಮನೆಯವ್ರ ನೆಮ್ಮದಿನ ಹಾಳ್ ಮಾಡೋದಕ್ಕೆ ಬೇರೆ ದಾರಿ ಸಿಕ್ಕಿಲ್ವಾ? ಅದಕ್ಕೆ ಈ ಕೆಟ್ಟ ದಾರಿ ಹಿಡಿತಿದ್ಯಾ? ಯಾರೋ ಹೇಳ್ಕೊಟ್ಟಿದ್ ನಿಂಗಿದೆಲ್ಲ? ನಿಮ್ ಅಪ್ಪನ ದೊಡ್ಡಪ್ಪನ ಅಥವಾ ಈ ನಿಂದೆ ಬುದ್ಧಿನ? ಹೇಳು ಹೇಳು. ಏನ್ ನಡೀತಾ ಇದೆ ಇಲ್ಲಿ? ಯಾಕೆ ನಮ್ಮ ಮನೆ ಮಗನ್ ಬೈತಾ ಇದೀಯಾ? ಇವನು ಇವಳ ಹತ್ರ ಬಂದು ನಿನ್ಗೆ ಯಾವ ಕಲರ್ ಬಟ್ಟೆ ಬೇಕು ನನಗ್ ಕೇಳು, ನಾನ್ ಕೊಡ್ಸ್ತೀನಿ. ನಿಮ್ಮಪ್ಪ ವರ್ಷಕ್ 1 ಸಲಿನೋ 2 ಸಲಿನೋ ಬಟ್ಟೆ ಕೊಡ್ಸ್ತಾರೆ, ನಿಂಗೆ ಏನ್ ಬೇಕಾದ್ರೂ ನನ್ನ ಹತ್ರ ಬಂದ್ ಕೇಳು ಅಂತ ಕೇಳ್ತಾ ಇದ್ದಾನೆ. ಚಾನ್ಸ್ ಇಲ್ಲ, ನಮ್ ಶ್ರೀಕಂಠು ಆತರ ಮಾಡಲ್ಲ. ಹೌದಾ? ನಿಮಗ್ ನನ್ ಮೇಲೆ ನಂಬಿಕೆ ಇಲ್ಲ ಅಲ್ವಾ? ಅವನ ಹತ್ರನೇ ಕೇಳಿಯಪ್ಪ. ಇದೆಲ್ಲ ನೀವೇ ಹೇಳ್ಕೊಟ್ಟಿದ್ದಪ್ಪ. ಅಲ್ಲ ಅಪ್ಪ, ನಾಚಿಕೆ ಆಗಲ್ವಾ? ನಮ್ ಮನೆಯವರೆಲ್ಲ ನಾವ್ ನಮ್ ಪಾಡಿಗಿದ್ರೆ ಕಾಲ್ ಕೇರ್ಕೊಂಡ್ ನಮ್ಮ ಹತ್ರ ಜಗ್ಲಕ್ ಬರ್ತಿರಲ್ಲ. ಮೊದ್ಲು ಇವ್ನ ಮನೆ ಒಳಗ್ ಕರ್ಕೊಂಡ್ ಹೋಗಿ ಬುದ್ಧಿ ಹೇಳಿ. ಇನ್ನೊಂದ್ಸಲಿ ಇವ್ನೇನಾದ್ರೂ ಇವ್ರ ಹತ್ರ ಮಾತಾಡ್ತಿರೋದ್ ನಾನ್ ನೋಡಿದ್ರೆ ಕಾಲ್ ಮುದ್ದು ಕೈಗೆ ಕೊಡ್ತೀನಿ, ಹುಷಾರ್. ದೊಡಪ್ಪ ಥ್ಯಾಂಕ್ಸ್ ಅಮ್ಮು. ದೊಡಪ್ಪ ನಿಂತ್ಕೊಳ್ಳಿ ದೊಡಪ್ಪ ನಿಂತ್ಕೊಳ್ಳಿ ದೊಡಪ್ಪ. ಆ ಅಮೂಲ್ಯನ್ ಮತ್ತೆ ನಂಬೇಡಿ, ಆ ತರ ನಾನೇನು ಮಾಡಿಲ್ಲ. ಸಾಕು ಶ್ರೀಕಂಠು, ನನಗೇನು ಹೇಳಕ್ ಬರ್ಬೇಡ. ಇನ್ನ ಸುಳ್ಳು ನಮ್ಮೋನಲ್ಲ ನಾನು. ಏನು ನಂಗೆ ಚೆನ್ನಾಗ್ ಗೊತ್ತು. ಅಲ್ಲ, ಕಿಡ್ನಾಪ್ ಮಾಡಿಸ್ತಾನು, ಈ ಕೆಲಸ ಮಾಡಿಲ್ಲ ಅಂತ ಏನ್ ಗ್ಯಾರಂಟಿ? ನಾನ್ 8 ಸಲ ಹೇಳಿದೀನಿ ಎದುರುಗಡೆ ಮನೆ ಸವಾಸ ಮಾಡಬೇಡ ಅಂತ. ಯಾಕೆ ನನ್ ಮಾತು ಕೇಳ್ತಾ ಇಲ್ಲ? ದೊಡಪ್ಪ, ನಾನೇನು ಮಾಡಿಲ್ಲ. ನಾನು ಆಗ್ಲಿಂದ ಹೇಳೋದನ್ನ ಹೇಳ್ತಾನೆ ಇದ್ದೇನೆ. ನಿಮ್ಗೆ ನನಗಿಂತ ಅಮೂಲ್ಯನ್ ಮಾತೆ ಹೆಚ್ಚಾದ್ರೆ ನಾನೇನು ಮಾಡಕ್ಕಾಗಲ್ಲ. ದೊಡಪ್ಪ, ಟೀಚಿಂಗ್ ನೋಡ್ತಾ ಇದ್ದೀನಿ, ಇನ್ ಯಾಕೋ ದೊಡ್ಡವ್ರಿಗೆ ಬೆಲೆನೇ ಕೊಡ್ತಾ ಇಲ್ಲ. ಅಣ್ಣ, ಗಿರ್ಜಾ, ಬಂದೆ. ಪ್ರಿಯಂಗೆ ಮಂಗಲ್ಯದ ಸರ ಮಾಡಿಸಿದೀನಿ. ತುಂಬಾ ಚೆನ್ನಾಗಿದ್ದೀರಿ. ಪ್ರಿಯಾಕ್ಕ, ನಿಮ್ ಒಡವೆ ಎಲ್ಲ ಮಾಸ್ ಹೋಗಿದ್ಯಲ್ಲ? ಎಲ್ಲಿ ಕೊಡಿ, ಇಲ್ಲಿ ನೋಡೋಣ. ಹೌದು ಪ್ರಿಯಾ, ಒಡವೆ ಮಾಸೋಗಿದೆ. ನನಗೆ ಯಾಕೋ ಡೌಟ್ ಬರ್ತಾ ಇದೆ ಅಪ್ಪ.